ಈಗ ನಿಮ್ಮದು ಲಾಸ್ಟ್ ಮಂತ್ ಸ್ಯಾಲ್ರಿ ಏನಿದೆ ಅದು ನೀವು ಪೂರ್ತಿ ಖರ್ಚು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮದು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರೋಕ್ಕೆ ಇನ್ನೂ ಒಂದು 5ರಿಂದ 10 ದಿನ ಇದೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಿಮ್ಮ ಮನೇಲಿ ಕೆಲವು ಐಟಮ್ಸ್ಗಳೆಲ್ಲ ಖಾಲಿ ಆಗಿರುತ್ತೆ. ರೈಸ್ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಅಥವಾ ನಿಮ್ಮ ನೆಸಸರಿ ಐಟಮ್ಸ್ ಏನಿರುತ್ತೆ ಅದೆಲ್ಲ ಖಾಲಿ ಆಗಿರುತ್ತೆ. ನಿಮ್ಗೆ ಆ ಐಟಮ್ಸ್ಗಳೆಲ್ಲ ಬೇಕು, ಬಟ್ ನಿಮ್ಮ ಹತ್ರ ತಗೊಳ್ಳೋಕೆ ದುಡ್ಡಿಲ್ಲ. ಸೊ ನೀವೇನು ಮಾಡ್ತೀರಾ, ನೀವು ಕಿರಾಣಿ ಅಂಗಡಿ ಏನಿದೆ ಅಥವಾ ಜನರಲ್ ಸ್ಟೋರ್ಸ್ ಏನಿದೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀರಾ, ನನಗೆ ಇದೆಲ್ಲ ಐಟಮ್ಸ್ಗಳನ್ನ ಕೊಡಿ, ನನ್ನ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ, ನಿಮ್ಮದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ನಾನು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದಮೇಲೆ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತೀರಾ. ಸೊ ಕಿರಾಣಿ ಅಂಗಡಿಯವ್ರು ಏನು ಮಾಡ್ತಾರೆ ಅಂದರೆ, ನೀವು ಹೇಗೂ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದಮೇಲೆ ವಾಪಸ್ ಕೊಡ್ತೀರ ಅಂತ ಹೇಳ್ಬಿಟ್ಟು ನಿಮ್ಗೆ ಅವ್ರ ಐಟಮ್ಸ್ಗಳನ್ನೆಲ್ಲ ಕೊಡ್ತಾರೆ. ಸೊ ಒಂದು ರೀತಿಯಲ್ಲಿ ಕಿರಾಣಿ ಅಂಗಡಿಯವ್ರು ನಿಮಗೆ ಸಾಲ ಕೊಡ್ತಾ ಇರ್ತಾರೆ. ಸೊ ನೀವು ಕೇಳ್ಬೋದು, ಕಿರಾಣಿ ಅಂಗಡಿಯವ್ರು ಯಾಕೆ ಬಡ್ಡಿ ಇಲ್ಲದೇ ಸಾಲ ಕೊಡ್ತಾರೆ ಅಂತ. ಕಿರಾಣಿ ಅಂಗಡಿಯವ್ರು ಯಾಕೆ ಬಡ್ಡಿ ಇಲ್ಲದೇ ಸಾಲ ಕೊಡ್ತಾರೆ ಅಂದರೆ, ಅಟ್ಲೀಸ್ಟ್ ಕಿರಾಣಿ ಅಂಗಡಿಯವ್ರಿಗೆ ಬಿಸ್ನೆಸ್ ಆಗ್ತಾಯಿದೆ, ವ್ಯಾಪಾರ ಆಗ್ತಾಯಿದೆ, ಆದ್ದರಿಂದ ಅವ್ರು ಸಾಲ ಕೊಡ್ತಾ ಇದ್ದಾರೆ. ಅವರು ನಿಮಗೆ ಸಾಲ ಕೊಟ್ಟಿಲ್ಲ ಅಂದರೆ ನೀವು ಬೇರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಐಟಮ್ಸ್ಗಳನ್ನ ತೊಗೊಳ್ಬೋದು, ಅಥವಾ ನೀವು ಐಟಮ್ಸ್ನ ತಗೊಳ್ದೇ ಇರ್ಬೋದು. ಸೊ ಇದರಿಂದ ಕಿರಾಣಿ ಅಂಗಡಿಯವ್ರಿಗೆ ಆಗೋ ಬಿಸ್ನೆಸ್ ಏನಿದೆ ಅದು ಕಮ್ಮಿ ಆಗ್ತಾ ಇರುತ್ತೆ. ಸೊ ಕಿರಾಣಿ ಅಂಗಡಿಯವ್ರ ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಸಾಲ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಯಾವ ಕಾನ್ಸೆಪ್ಟ್ ಯೂಸ್ ಆಗುತ್ತೆ ಅಂತ ನೋಡೋಕೆ ಹೋದರೆ, ಬೈ ನೋ ಪೇ ಲೇಟರ್, ಅಂದರೆ ಈಗ ಪರ್ಚೇಸ್ ಮಾಡಿ ನಮಗೆ ಆಮೇಲೆ ಪೇ ಮಾಡಿ ದುಡ್ಡು ಕೊಡಿ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ಯೂಸ್ ಮಾಡ್ಕೋತಾರೆ. ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಕೂಡ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೋತಾರೆ. ಸೊ ಕ್ರೆಡಿಟ್ ಕಾರ್ಡ್ಗಳು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಕ್ರೆಡಿಟ್ ಕಾರ್ಡ್ನ ನಿಮಗೆ ಯಾರು ಇಶ್ಯೂ ಮಾಡ್ತಾರೆ ಅವ್ರು ನಿಮಗೆ ಇಂತಿಷ್ಟು ದುಡ್ಡನ್ನ ನೀವು ಖರ್ಚು ಮಾಡ್ಬೋದು ಅಂತ ನಿಮಗೆ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ, ಡೆಪಾಸಿಟ್ ಮಾಡಿರ್ತಾರೆ. ಸೊ ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಪರ್ಚೇಸ್ ಮಾಡೋಕ್ಕಿದ್ರೆ ಅಥವಾ ಏನಾದರೂ ತಗೊಳ್ಬೇಕು ಅಂತಿದ್ರೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಪೇ ಮಾಡ್ಬೋದು. ನಿಮಗೆ 1 ತಿಂಗಳ ತನಕ ಟೈಮ್ ಕೊಡ್ತಾರೆ, ಆಮೇಲೆ ಕ್ರೆಡಿಟ್ ಕಾರ್ಡಿಗೆ ನೀವು ವಾಪಸ್ ಬಿಲ್ ಏನಿರುತ್ತೆ ಅದನ್ನು ಪೇ ಮಾಡಬೇಕಾಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಕಿರಾಣಿ ಅಂಗಡಿಯವರು ಆದ್ರೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸಾಲ ಕೊಡ್ತಾ ಇರ್ತಾರೆ, ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಯಾಕೆ ನಮಗೆ 1 ತಿಂಗಳ ತನಕ ಸಾಲ ಕೊಡ್ತಾರೆ, 1 ತಿಂಗಳಾದ್ಮೇಲೆ ವಾಪಸ್ ತೊಗೊಳ್ತಾರೆ, ಯಾವುದೋ ಬಡ್ಡಿನೂ ಚಾರ್ಜ್ ಮಾಡ್ತಾ ಇರಲ್ಲ, ಇಂಟ್ರೆಸ್ಟ್ ಕೂಡ ಏನೂ ಕೊಡಬೇಕು ಅಂತಿರಲ್ಲ, ಯಾಕೆ ಹೀಗೆ ಮಾಡ್ತಾರೆ, ಈ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಏನು ಲಾಭ ಅಂತ ಕೇಳ್ಬೋದು. ಸೊ ಕ್ರೆಡಿಟ್ ಕಾರ್ಡ್ ಅವರು ಇದನ್ನು ಸುಮ್ಮನೆ 1 ರೂಪಾಯಿನೂ ಲಾಭ ಇಲ್ಲದೆ ಮಾಡಲ್ಲ. ಕ್ರೆಡಿಟ್ ಕಾರ್ಡ್ ಅವರು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಅರ್ನ್ ಮಾಡ್ತಾ ಇರ್ತಾರೆ. ಸೊ ಕ್ರೆಡಿಟ್ ಕಾರ್ಡ್ ಅವರು ದುಡ್ಡು ಮಾಡೋ ಫಸ್ಟ್ ಮೆಥಡ್ ಯಾವುದು ಅಂತ ನೋಡೋಕೆ ಹೋದರೆ, ಟ್ರಾನ್ಸಾಕ್ಷನ್ಸ್ ಮೇಲೆ ಚಾರ್ಜ್ ಮಾಡೋದು ಅಥವಾ ಟ್ರಾನ್ಸಾಕ್ಷನ್ಸ್ ಫೀಸ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಶಾಪಿಂಗ್ ಮಾಲ್ಗೆ ಹೋದೆ ಅಂತ ಅಂದ್ಕೊಳ್ಳಿ, ನಾನು 1 ಲಕ್ಷ ರೂಪಾಯಿದು ಐಟಮ್ಸ್ನ ತೊಗೊಂಡು ಆ ಶಾಪಿಂಗ್ ಮಾಲ್ದು ಸ್ವೈಪಿಂಗ್ ಮಿಷನ್ಸಲ್ಲಿ ನಾನು ಕ್ರೆಡಿಟ್ ಕಾರ್ಡ್ನ ಹಾಕ್ಬಿಟ್ಟು ಪೇ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಕ್ರೆಡಿಟ್ ಕಾರ್ಡ್ ಅವ್ರು ನಾರ್ಮಲಾಗಿ ಏನು ಮಾಡ್ತಾರೆ ಅಂದರೆ, ಶಾಪಿಂಗ್ ಮಾಲ್ದು ಓನರ್ ಅಥವಾ ಶಾಪಿಂಗ್ ಮಾಲ್ದು ಬಿಸ್ನೆಸ್ ಏನಿದೆ ಅವರಿಗೆ ನಾನು ಪೇ ಮಾಡಿರೋ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರದ್ದು 2-3% ಚಾರ್ಜಸ್ನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಬಿಸ್ನೆಸ್ಗಳಿಗೆ ಹಾಕ್ತಾ ಇರ್ತಾರೆ. ಅಂದರೆ ಈಗ ನಾನು 1 ಲಕ್ಷ ರೂಪಾಯಿ ಪೇ ಮಾಡಿದ್ರೆ ಅದರಲ್ಲಿ 2% ಅಂದರೆ 2,000 ರೂಪಾಯಿನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳೇ ಇಟ್ಕೋತಾರೆ. ಉಳಿದಿರೋ 98,000 ಏನಿದೆ ಅದನ್ನು ಮಾತ್ರ ಈ ಬಿಸ್ನೆಸ್ ಓನರ್ಸ್ಗಳಿಗೆ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ವಾಪಸ್ ಕೊಡ್ತಾ ಇರ್ತಾರೆ. ಹಾಗಾದರೆ ನೀವು ಕೇಳ್ಬೋದು, ಇದು ಬಿಸ್ನೆಸ್ ಓನರ್ಸ್ ಏನಿದೆ ಅವ್ರಿಗೆ ಲಾಸ್ ಆಗಲ್ವಾ, 2,000 ರೂಪಾಯಿ ಒಂದೊಂದು ಟ್ರಾನ್ಸಾಕ್ಷನ್ಸಲ್ಲಿ ತೊಗೊಂಡ್ರು ಅಂತ. ಸೊ ಬಿಸ್ನೆಸ್ ಓನರ್ಸ್ಗಳು ಏನು ಮಾಡ್ತಾರೆ ಅಂದರೆ, ಇದನ್ನೇನು ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋಲ್ಲ. ಈಗ ನಿಮ್ಗೇನಾದರೂ ಒಂದು ಐಟಮ್ಸ್ನ ಮಾರ್ತಿದ್ದಾರೆ ಅಂದರೆ ಕ್ರೆಡಿಟ್ ಕಾರ್ಡ್ದು 2% ಏನಿದೆ ಅದನ್ನು ನಿಮ್ಮದು ಐಟಮ್ಸ್ದು MRP ಅಥವಾ ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಈಗ ನಿಮ್ಮದು ಒಂದು ಐಟಮ್ ರೇಟು 98,000 ಇದ್ದರೆ ಅದನ್ನು 2,000 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಬಿಟ್ಟೆ 1 ಲಕ್ಷ ರೂಪಾಯಿ ಮಾಡಿರ್ತಾರೆ. ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಈ ಶಾಪಿಂಗ್ ಮಾಲ್ಸ್ಗಳು ಅಥವಾ ಬೇರೆ ಮಾಲ್ಸ್ಗಳೇನಿದೆ ಅದರಲ್ಲಿ ಕ್ರೆಡಿಟ್ ಕಾರ್ಡ್ದು ಚಾರ್ಜಸ್ ಎಕ್ಸ್ಪೆನ್ಸ್ ಏನಿದೆ, ಟ್ರಾನ್ಸಾಕ್ಷನ್ ಫೀಸ್ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಫೈನಲಾಗಿ ಅವರು ಬಿಸ್ನೆಸ್ ಓನರ್ಸ್ಗಳೇನಿರ್ತಾರೆ ಕಸ್ಟಮರ್ಸ್ ತಲೆ ಮೇಲೆ ಹಾಕ್ತಾ ಇರ್ತಾರೆ. ಸೊ ಇದು ಒಂದು ಮೆಥಡ್, ಕ್ರೆಡಿಟ್ ಕಾರ್ಡ್ ಅವ್ರು ಹೇಗೆ ದುಡ್ಡು ಮಾಡ್ತಾರೆ ಅಂತ. ನೀವು ಸೆಕೆಂಡ್ ಮೆಥಡ್ ಯಾವುದು ಅಂತ ನೋಡೋಕೆ ಹೋದರೆ, ಇಂಟ್ರೆಸ್ಟ್ ಆನ್ ಡ್ಯೂ ಅಮೌಂಟ್. ಅಂದರೆ ಈಗ ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಡ್ಯೂ ಡೇಟ್ ಒಂದು ನೆಕ್ಸ್ಟ್ ಮಂತ್ದು 5ನೇ ತಾರೀಕು ಇದೆ ಅಂತ ಅಂದ್ಕೊಳ್ಳಿ. ನೀವು 5ನೇ ತಾರೀಕಿಗೆ ಪೇ ಮಾಡಿಲ್ಲ, ನೀವು 6ನೇ ತಾರೀಕಿಗೆ ಪೇ ಮಾಡ್ತಿದ್ದೀರ ಅಂದ್ರೂ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ರೇಟ್ನ ಚಾರ್ಜಸ್ ಮಾಡ್ತಾರೆ. ಸೊ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡೋಕೆ ಹೋದರೆ, ಟೋಟಲ್ ಬ್ಯಾಲೆನ್ಸ್ ಈಗ ನೀವು ಒಂದು 10,000 ರೂಪಾಯಿ ಪೇ ಮಾಡಬೇಕಂತಿದ್ರೆ ಅದಕ್ಕೆ ನಿಮಗೆ 3-5%, 4% ತನಕ ಇಂಟ್ರೆಸ್ಟ್ ರೇಟ್ನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಚಾರ್ಜ್ ಮಾಡ್ತಾ ಇರ್ತಾರೆ. ಮತ್ತು ಅದು ದಿನದಿಂದ ದಿನಕ್ಕೆ ಕಾಂಪೌಂಡ್ ಆಗ್ತಾ ಇರುತ್ತೆ, ಅಂದರೆ ಚಕ್ರ ಬಡ್ಡಿ ಬೆಳೀತಾ ಇರುತ್ತೆ. ಸೊ ನಿಮಗೀಗ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ನೀವು ಪೇ ಮಾಡಬೇಕು ಅಂತಿದ್ರೆ 10,000 ರೂಪಾಯಿಗೆ 3.5% ಬಡ್ಡಿ ಅಂದರೆ ನೀವು 350 ರೂಪಾಯಿನ ಪೇ ಮಾಡಬೇಕಾಗತ್ತೆ ಒಂದಿನ ಲೇಟ್ ಆದ್ರೂ. ಸೊ ನಿಮ್ಗೆ 10,000 ರೂಪಾಯಿಗೆ 350 ರೂಪಾಯಿ ತುಂಬ ಕಮ್ಮಿ ಅನಿಸ್ಬೋದು, ಬಟ್ ನೀವು 3.5%ನ ನೀವು ಆ್ಯನ್ಯುವಲ್ ಆಗಿ ಎಷ್ಟು ಬಡ್ಡಿ ಹಾಕ್ತಿದ್ದಾರೆ ಅಂತ ನೋಡೋಕೆ ಹೋದರೆ 42-45% ತನಕ ಬಡ್ಡಿನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಹಾಕ್ತಾ ಇರ್ತಾರೆ. ಸೊ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳಿಗೆ ಮೇಯ್ನ್ ಇನ್ಕಮ್ ಏನಿರುತ್ತೆ ಇದೇ ಆಗಿರುತ್ತೆ. ಅಂದರೆ ಡ್ಯೂಡ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಏನು ಚಾರ್ಜ್ ಮಾಡ್ತಾರೆ ಇದೇ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳದ್ದು ಮೇಯ್ನ್ ಅರ್ನಿಂಗ್ಸ್ ಆಗಿರುತ್ತೆ. ಸೊ ಇದನ್ನು ಬಿಟ್ಟು ಕೂಡ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳಿಗೆ ಬೇರೆ ಬೇರೆ ಅರ್ನಿಂಗ್ಸ್ ಮೆಥಡ್ಸ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ಡ್ಸ್ಗಳ ಮೇಲೆ ಆ್ಯನ್ಯುವಲ್ ಚಾರ್ಜಸ್ನ ತಗೋತಾ ಇರ್ತಾರೆ. ಅಂದರೆ ನೀವು ಈ ಕಾರ್ಡ್ನ ಯೂಸ್ ಮಾಡ್ತಿದ್ರೆ ವರ್ಷಕ್ಕೆ 400-500 ರೂಪಾಯಿ ಚಾರ್ಜಸ್ನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳಿಗೆ ಪೇ ಮಾಡ್ತಾ ಇರಬೇಕಾಗುತ್ತೆ.
ಇದು ಬಿಟ್ಟು ಕೂಡ ಇನ್ನು ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ATMಗೆ ಹಾಕಿಬಿಟ್ಟು ಕ್ಯಾಶ್ನ ತಗೋತಿದ್ರೆ ಆ ಕ್ಯಾಶ್ ಮೇಲೆ ನಿಮ್ಗೆ 2.5% ಇಂಟ್ರೆಸ್ಟ್ನ ಆ ದಿನದಿಂದನೇ ಕೊಡಬೇಕಾಗುತ್ತೆ. ನೀವು ಯಾವ ದಿನ ಕ್ಯಾಶ್ನ ತಗೋತೀರ ಆ ದಿನದಿಂದನೇ. ಸೊ ಈ ರೀತಿಯೆಲ್ಲ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಪ್ರಾಫಿಟ್ ಮಾಡ್ತಾರೆ. ಬಟ್ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳದ್ದು ಮೇಯ್ನ್ ಉದ್ದೇಶ ಏನು ಅಂದರೆ ಜನರ ಹತ್ರ ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡೋಕೆ ನೋಡ್ಕೊಳ್ಳೋದು. ಅಂದರೆ ಈಗ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆಗ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ಮಂತ್ ಸ್ಯಾಲ್ರಿನೂ ನೀವು ಈ ತಿಂಗಳಲ್ಲೇ ಖರ್ಚು ಮಾಡೋ ಆಪ್ಷನ್ಸ್ನ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಕೊಡ್ತಾ ಇರುತ್ತೆ. ಮತ್ತು ಈ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ರಿವಾರ್ಡ್ಸ್ಗಳನ್ನ ಕೊಟ್ಟು ಕ್ಯಾಶ್ ಬ್ಯಾಕ್ಸ್ಗಳನ್ನ ಕೊಟ್ಟು ನೀವು ಜಾಸ್ತಿ ಐಟಮ್ಸ್ನ ಪರ್ಚೇಸ್ ಮಾಡೋ ಹಾಗೆ, ನೀವು ಜಾಸ್ತಿ ದುಡ್ಡನ್ನ ಖರ್ಚು ಮಾಡೋ ಹಾಗೆ ನಿಮಗೆ ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ತಾರೆ. ನೀವು ಯಾಕೆ ಅಂತ ನೋಡೋಕೋದ್ರೆ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ದು ಕ್ರೆಡಿಟ್ ಕಾರ್ಡ್ ನೀವು ಎಷ್ಟು ಯೂಸ್ ಮಾಡ್ತೀರೋ ಅವರಿಗೆ ಟ್ರಾನ್ಸಾಕ್ಷನ್ಸ್ ಫೀಸ್ ಅಷ್ಟೇ ಜಾಸ್ತಿ ಸಿಗ್ತಾ ಇರುತ್ತೆ. ಸೊ ಟ್ರಾನ್ಸಾಕ್ಷನ್ ಫೀಸ್ ಒಂದು 3% ಸಿಕ್ಕಿದ್ರೆ ಅದರಲ್ಲಿ 1% ನಿಮಗೆ ಕ್ಯಾಶ್ ಬ್ಯಾಕ್ ಅಥವಾ ರಿವಾರ್ಡ್ನ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ಗಳು ಮತ್ತು ಬಿಸ್ನೆಸ್ಗಳು ಒಟ್ಟಿಗೆ ಸೇರಿಕೊಂಡು ಅವರು ಲಾಭಕ್ಕಾಗಿ ಅಂದರೆ ಅವ್ರಿಗೆ ಜಾಸ್ತಿ ಲಾಭ ಆಗಲಿ ಅಂತ ಹೇಳ್ಬಿಟ್ಟು ನೀವು ದುಡ್ಡನ್ನು ಉಳಿತಾಯ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ನೀವು ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋದನ್ನು ಎನ್ಕರೇಜ್ ಮಾಡ್ತಾರೆ.